ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣ. ನಗರದ ಅಪಾರ್ಟ್ಮೆಂಟ್ನ ಸೈಡ್ ಗ್ರಿಲ್ಗೆ ಮಹಿಳೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣ. ಬೇರೆಡೆ ವಾಸವಿದ್ದಂತಹ ಮಹಿಳೆ ರಾತ್ರಿ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ಗೆ ಬಂದು ನೇಣಿಗೆ ಶರಣಾಗಿದ್ದಾರೆ. ಸದ್ಯ ಸ್ಥಳಕ್ಕೆ ಮಲ್ಲೇಶ್ವರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹೆಂಗೆ ಅಂದ್ರೆ ಅಪಾರ್ಟ್ಮೆಂಟ್ನ ಮೆಟ್ಟಿಲಿನ ಸೈಡ್ ಗ್ರಿಲ್ಗೆ ನೇಣು ಹಾಕೊಂಡು ಬಿಟ್ಟಿದ್ದಾರೆ. ಖಾಸಗಿ ಅಪಾರ್ಟ್ಮೆಂಟ್ಗೆ ಬಂದು ಏಕಾಏಕಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ರಾತ್ರಿ ಬಂದು ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಮಹಿಳೆ. ಅಪಾರ್ಟ್ಮೆಂಟ್ನ ನಿವಾಸಿ ಅಲ್ಲ ಈಕೆ, ಬೇರೊಂದು ಕಡೆ ವಾಸ ಮಾಡುವಂಥ ಮಹಿಳೆ. ರಾತ್ರಿ ಖಾಸಗಿ ಅಪಾರ್ಟ್ಮೆಂಟ್ಗೆ ಬಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಲ್ಲೇಶ್ವರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಹಿಳೆಯ ಗುರುತು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ. ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನಿಜಕ್ಕೂ ಒಂದು ರೀತಿಯಲ್ಲಿ ಆಶ್ಚರ್ಯಕರ ಮತ್ತು ಅತ್ಯಂತ ಖೇದಕರ ಅಂತ ಅನ್ಸುತ್ತೆ. ಎಲ್ಲಿಂದ ಹೊರಗಡೆಯಿಂದ ಬಂದು ಈ ರೀತಿ ಸೈಡ್ ಗ್ರಿಲ್ಗೆ ನೇಣು ಹಾಕೊಂಡಿರೋದು ಯಾರ ಮಹಿಳೆ? ಅಪಾರ್ಟ್ಮೆಂಟ್ನಲ್ಲಿ ಯಾರನ್ನಾದ್ರೂ ಭೇಟಿ ಆಗಕ್ಕೆ ಬಂದಿದ್ರಾ? ಏನಾದರೂ ಮಾಹಿತಿ ಸಿಕ್ಕಿದೆಯಾ ಮಾದೇಶ್? ಬೆಳಿಗ್ಗೆ ಏಕಾಏಕಿ ಅಪಾರ್ಟ್ಮೆಂಟ್ನ ಸಿಬ್ಬಂದಿ ನೋಡಿದಂಥ ಸಂದರ್ಭದಲ್ಲಿ, ಅಂದರೆ ಅಪಾರ್ಟ್ಮೆಂಟ್ನ ಕೆಲಸಗಾರರು ಬಂದಂಥ ಸಂದರ್ಭದಲ್ಲಿ ಆ ಮಹಿಳೆಯ ಶವ ಪತ್ತೆ ಆಗುತ್ತೆ ಏಕಾಏಕಿ. ಈ ಒಂದು ಸಂದರ್ಭದಲ್ಲಿ ಆಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಾರೆ. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ನಿಮಗೆ ತೋರಿಸ್ತಾ ಹೋಗ್ತಾರೆ ವಿಜುವಲ್ಸ್ನಲ್ಲಿ. ಆ ಒಂದು ಅಪಾರ್ಟ್ಮೆಂಟ್ನ 4ನೇ ಫ್ಲೋರ್ ಏನಿದೆ, ಆ ಒಂದು ಫ್ಲೋರ್ನಲ್ಲಿ ಆ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಅಂದರೆ ಆಕೆ ಈ ಒಂದು ಅಪಾರ್ಟ್ಮೆಂಟ್ನ ನಿವಾಸಿ ಅಲ್ಲ, ಬದಲಾಗಿ ಬೇರೊಂದು ಕಡೆ ವಾಸ ಮಾಡ್ತಿರುವಂಥ 42 ವಯಸ್ಸಿನ ಆಸುಪಾಸಿನ ಮಹಿಳೆ ಇರ್ತಾಳೆ. ರಾತ್ರಿ ಬಂದು ಮೋಸ್ಟ್ಲಿ ಆ ಒಂದು ಮೆಟ್ಟಿಲೇನು ಕಾಣಿಸುತ್ತೆ, ಆ ಮೆಟ್ಟಿಲಿನ ಸೈಡ್ ಗ್ರಿಲ್ಗೆ ಆಕೆ ನೇಣು ಹಾಕ್ಕೊಂಡು ಸಾವನ್ನಪ್ಪಿರುವಂಥ ಕೆಲಸ ಆಗಿದೆ. ಯಾಕಂದರೆ ಆಕೆ ಈ ಮುಂಚೆ ಯಾರು, ಯಾವ ಊರಿನಕ್ಕೆ, ಎಲ್ಲಿ ವಾಸ ಮಾಡ್ತಿದ್ರು, ಇಲ್ಲಿಗೆ ಯಾಕೆ ಬದಲು, ಅವೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿಯೇ ಉಳಿದಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವಾಗ ಮಾಹಿತಿ ಬರುತ್ತೆ, ಮಾಹಿತಿ ಬಂದ ಕೂಡಲೇ ಮಲ್ಲೇಶ್ವರಂ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಪಾರ್ಟ್ಮೆಂಟ್ ಅವರನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆಕೆ ಈ ಅಪಾರ್ಟ್ಮೆಂಟ್ನ ನಿವಾಸಿ ಅಲ್ಲ, ಬದಲಾಗಿ ಬೇರೊಂದು ಕಡೆಯಿಂದ ಬಂದಿರುವಂಥ ಮಹಿಳೆ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಆ ಒಂದು ಬಾಡಿಯನ್ನು ಇಳಿಸಿ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ನಂತರ ಅವರ ಕುಟುಂಬಸ್ಥರ ಬಗ್ಗೆ ಏನೆಲ್ಲ ಮಾಹಿತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಆಕೆ ಯಾರು ಏನೋ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೆಚ್ಚಿನ ವಿಚಾರಗಳನ್ನು ಕೂಡ ಪಡೆಯುವಂಥ ಕೆಲಸವನ್ನು ಮಾಡಲಾಗ್ತಿದೆ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಟೋಲ್ ಸಿಬ್ಬಂದಿಗೆ ಲಾಂಗ್ ತೋರಿಸಿ ಚಾಲಕ ಕಿರಿಕ್ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ದೇವನಹಳ್ಳಿ ತಾಲೂಕಿನ ನಲ್ಲೂರು ಟೋಲ್ನಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ಪಾರ್ಕಿಂಗ್ ವಿಚಾರಕ್ಕೆ ಸಿಬ್ಬಂದಿಯನ್ನ ಚಾಲಕನವರು ಬೆದರಿಸಿದ್ದಾನೆ. ಬೆದರಿಸಿ ಸಿಬ್ಬಂದಿಯನ್ನ ಎಳ್ಕೊಂಡು ಹೋಗ್ಬಿಟ್ಟಿದ್ದಾನೆ ಲಾರಿ ಚಾಲಕ. ಈಗ ಲಾರಿ ಚಾಲಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸಿಬ್ಬಂದಿ. ಟೋಲ್ ಹತ್ರ ಪಾರ್ಕಿಂಗ್ ಇಲ್ಲ, ಮುಂದೆ ಹೋಗಿ ಅಂತ ಹೇಳಿದ್ದಕ್ಕೆ ಕಿರಿಕ್ ಮಾಡಿರ್ತಕ್ಕಂಥದ್ದು. ವಿಶ್ರಾಂತಿ ಸ್ಥಳ ಇದ್ರೂ ಕೂಡ ಟೋಲ್ ಬಳಿಯೇ ಲಾರಿಗಳ ಪಾರ್ಕಿಂಗ್ ಮಾಡ್ತವೆ. ಹಾಗಾಗಿ ಕೇಳಕ್ಕೆ ಹೋದರೆ ಅದನ್ನು ಉತ್ತರ ಭಾರತದ ಲಾರಿ ಡ್ರೈವರ್ ಸಿಕ್ಕಾಪಟ್ಟೆ ಬೆದರಿಸಿ ಲಾಂಗ್ ತೋರಿಸಿ ಮಾತನಾಡಿದ್ದಾನೆ. ಟೋಲ್ ಸಿಬ್ಬಂದಿಗೆ ಬೆದರಿಸಿರ್ತಕ್ಕಂಥದ್ದು, ಲಾಂಗ್ ತೋರಿಸಿ ಅಷ್ಟೇ ಅಲ್ಲ ಎಳ್ಕೊಂಡು ಹೋಗ್ಬಿಟ್ಟಿದ್ದಾನೆ ಟೋಲ್ ಸಿಬ್ಬಂದಿಯನ್ನು. ಅನಂತರ ಅವರೆಲ್ಲ ಸೇರಿ ಕಂಪ್ಲೇಂಟ್ ಮಾಡಿ ಪೊಲೀಸರ ಹತ್ರ ಹೋಗಿದೆ. ಇದು CCTVಯಲ್ಲಿ ಎಲ್ಲ ದೃಶ್ಯಗಳು ಕೂಡ ಸೆರೆಯಾಗಿದೆ. ಲಾರಿ ಡ್ರೈವರ್ ಮದ್ಯಪಾನ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಗಾಂಜಾ ಸೇವನೆ ಮಾಡಿ ಮಲಗ್ತಾರೆ ಅಂತ ಆರೋಪ ಮಾಡುವಂಥ ಒಂದು ವಿಚಾರದಲ್ಲಿ ಆತ ಲಾಂಗ್ ತೋರಿಸಿ ರೌಡಿಸಮ್ ಮೆರೆದಿದ್ದಾನೆ ಅಂತ ಹೇಳಲಾಗಿದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣ. ನಗರದ ಅಪಾರ್ಟ್ಮೆಂಟ್ನ ಸೈಡ್ ಗ್ರಿಲ್ಗೆ ಮಹಿಳೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪ್ರಕರಣ. ಬೇರೆಡೆ ವಾಸವಿದ್ದಂತಹ ಮಹಿಳೆ ರಾತ್ರಿ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಪಾರ್ಟ್ಮೆಂಟ್ಗೆ ಬಂದು ನೇಣಿಗೆ ಶರಣಾಗಿದ್ದಾರೆ. ಸದ್ಯ ಸ್ಥಳಕ್ಕೆ ಮಲ್ಲೇಶ್ವರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹೆಂಗೆ ಅಂದ್ರೆ ಅಪಾರ್ಟ್ಮೆಂಟ್ನ ಮೆಟ್ಟಿಲಿನ ಸೈಡ್ ಗ್ರಿಲ್ಗೆ ನೇಣು ಹಾಕೊಂಡು ಬಿಟ್ಟಿದ್ದಾರೆ. ಖಾಸಗಿ ಅಪಾರ್ಟ್ಮೆಂಟ್ಗೆ ಬಂದು ಏಕಾಏಕಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ರಾತ್ರಿ ಬಂದು ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಮಹಿಳೆ. ಅಪಾರ್ಟ್ಮೆಂಟ್ನ ನಿವಾಸಿ ಅಲ್ಲ ಈಕೆ, ಬೇರೊಂದು ಕಡೆ ವಾಸ ಮಾಡುವಂಥ ಮಹಿಳೆ. ರಾತ್ರಿ ಖಾಸಗಿ ಅಪಾರ್ಟ್ಮೆಂಟ್ಗೆ ಬಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಲ್ಲೇಶ್ವರಂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಹಿಳೆಯ ಗುರುತು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇದ್ದಾರೆ.
ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ನಿಜಕ್ಕೂ ಒಂದು ರೀತಿನಲ್ಲಿ ಆಶ್ಚರ್ಯಕರ ಮತ್ತು ಅತ್ಯಂತ ಖೇದಕರ ಅಂತ ಅನ್ಸುತ್ತೆ. ಎಲ್ಲಿಂದನೋ ಹೊರಗಡೆಯಿಂದ ಬಂದು ಈ ರೀತಿ ಸೈಡ್ ಗ್ರಿಲ್ಗೆ ನೇಣು ಹಾಕೊಂಡಿರೋದು. ಯಾರ ಮಹಿಳೆ ಅಪಾರ್ಟ್ಮೆಂಟ್ನಲ್ಲಿ ಯಾರನ್ನಾದ್ರೂ ಭೇಟಿ ಆಗಕ್ಕೆ ಬಂದಿದ್ರಾ? ಏನಾದರೂ ಮಾಹಿತಿ ಸಿಕ್ಕಿದೆಯಾ ಮಾದೇಶ್? ಬೆಳಗ್ಗೆ ಏಕಾಏಕಿ ಅಪಾರ್ಟ್ಮೆಂಟ್ನ ಸಿಬ್ಬಂದಿ ನೋಡಿದಂಥ ಸಂದರ್ಭದಲ್ಲಿ, ಅಂದರೆ ಅಪಾರ್ಟ್ಮೆಂಟ್ನ ಕೆಲಸಗಾರರು ಬಂದಂಥ ಸಂದರ್ಭದಲ್ಲಿ ಆ ಮಹಿಳೆಯ ಶವ ಪತ್ತೆ ಆಗುತ್ತೆ ಏಕಾಏಕಿ. ಈ ಒಂದು ಸಂದರ್ಭದಲ್ಲಿ ಆಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗಿರ್ತಾರೆ. ಸದ್ಯಕ್ಕೆ ನಾನು ಘಟನಾ ಸ್ಥಳದಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಹೇಶ್ ನಿಮಗೆ ತೋರಿಸ್ತಾ ಹೋಗ್ತಾರೆ ವಿಜುವಲ್ಸ್ನಲ್ಲಿ. ಆ ಒಂದು ಅಪಾರ್ಟ್ಮೆಂಟ್ನ 4ನೇ ಫ್ಲೋರ್ ಏನಿದೆ, ಆ ಒಂದು ಫ್ಲೋರ್ನಲ್ಲಿ ಆ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಅಂದರೆ ಆಕೆ ಈ ಒಂದು ಅಪಾರ್ಟ್ಮೆಂಟ್ನ ನಿವಾಸಿ ಅಲ್ಲ, ಬದಲಾಗಿ ಬೇರೊಂದು ಕಡೆ ವಾಸ ಮಾಡ್ತಿರುವಂಥ 42 ವಯಸ್ಸಿನ ಆಸುಪಾಸಿನ ಮಹಿಳೆ ಇರ್ತಾಳೆ. ರಾತ್ರಿ ಬಂದು ಮೋಸ್ಟ್ಲಿ ಆ ಒಂದು ಮೆಟ್ಟಿಲೇನು ಕಾಣಿಸುತ್ತೆ, ಆ ಮೆಟ್ಟಿಲಿನ ಸೈಡ್ ಗ್ರಿಲ್ಗೆ ಆಕೆ ನೇಣು ಹಾಕ್ಕೊಂಡು ಸಾವನ್ನಪ್ಪಿರುವಂಥ ಕೆಲಸ ಆಗಿದೆ. ಯಾಕಂದರೆ ಆಕೆ ಈ ಮುಂಚೆ ಯಾರು, ಯಾವ ಊರಿನಕ್ಕೆ, ಎಲ್ಲಿ ವಾಸ ಮಾಡ್ತಿದ್ಳು, ಇಲ್ಲಿಗೆ ಯಾಕೆ ಬದಲು, ಅವೆಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿಯೇ ಉಳಿದಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವಾಗ ಮಾಹಿತಿ ಬರುತ್ತೆ, ಮಾಹಿತಿ ಬಂದ ಕೂಡಲೇ ಮಲ್ಲೇಶ್ವರಂ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಪಾರ್ಟ್ಮೆಂಟ್ ಅವರನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆಕೆ ಈ ಅಪಾರ್ಟ್ಮೆಂಟ್ನ ನಿವಾಸಿ ಅಲ್ಲ, ಬದಲಾಗಿ ಬೇರೊಂದು ಕಡೆಯಿಂದ ಬಂದಿರುವಂಥ ಮಹಿಳೆ ಅಂತ ಗೊತ್ತಾಗುತ್ತೆ. ಸದ್ಯಕ್ಕೆ ಆ ಒಂದು ಬಾಡಿಯನ್ನು ಇಳಿಸಿ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ನಂತರ ಅವರ ಕುಟುಂಬಸ್ಥರ ಬಗ್ಗೆ ಏನೆಲ್ಲ ಮಾಹಿತಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಆಕೆ ಯಾರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೆಚ್ಚಿನ ವಿಚಾರಗಳನ್ನು ಕೂಡ ಪಡೆಯುವಂಥ ಕೆಲಸವನ್ನು ಮಾಡಲಾಗ್ತಿದೆ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.